ನಮಗೆ ಕಿವಿ ನೋವು ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಿ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಯಾರು, ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಕಿವಿ ನೋವು ಬಂದ ತಕ್ಷಣ ನಿಮ್ಮ ಕಿವಿಲಿ ಇನ್ಫೆಕ್ಷನ್ ಆಗಿದೆ ಅಂತ ಎಲ್ಲರೂ ಅನ್ಕೋತಾರಲ್ವಾ? ಅದು ನಿಜ ಅಲ್ಲ. ಕಿವಿ ನೋವು ಬರೋಕ್ಕೆ ತುಂಬಾನೇ ಕಾರಣಗಳಿವೆ. ಅದರಲ್ಲಿ ಮೊದಲನೇದು ನಿಮ್ಮ ಕಿವಿ ಇನ್ಫೆಕ್ಷನ್. ಕಿವಿಯಲ್ಲಿ ಒಳಭಾಗದ ಏನಿರುತ್ತಲ್ವಾ, ಅಲ್ಲಿ ಇನ್ಫೆಕ್ಷನ್ ಆದಾಗ ನೋವು, ಕಿವಿ ಕಟ್ಟದಂಗೆ ಆಗೋದು, ಮತ್ತೆ ಕೆಲವೊಮ್ಮೆ ಜ್ವರ ಕೂಡ ಬರುವುದು. ಕಿವಿ ಒಳಗಡೆ ನೀವು ಹೊಲ್ಸ್ ಏನಾದ್ರು ಹೋದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬ್ಯಾಕ್ಟೀರಿಯಲ್ ಇರ್ಬೋದು, ಇಲ್ಲ ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಎರಡನೇದು ಏರ್ ವ್ಯಾಕ್ಸ್. ಕಿವಿಯಲ್ಲಿ ಮೇಣ ಅಂದ್ರೆ ಕಿವಿಯಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಬರುತ್ತೆ, ಒಳಗಡೆಯಿಂದ ಹೊರಸ್ ಏನಾದ್ರು ಬಂದಾಗ ಅದೇನಾದ್ರು ತುಂಬಿಕೊಂಡಾಗ ಗಟ್ಟಿಯಾಗಿ ಆಗೋದು ಮತ್ತೆ ನೋವು ಬರೋ ಚಾನ್ಸಸ್ ಇರುತ್ತೆ. ಮೂರನೇ ಕಾರಣ ಕಿವಿಗೆ ನೀರು ಹೋದಾಗ. ನೀವು ಸ್ವಿಮ್ಮಿಂಗ್ ಮಾಡುವಾಗ ಇಲ್ಲ ಸ್ನಾನ ಆದ್ಮೇಲೆ ನಿಮ್ ಕಿವಿ ಏನು ನೀರು ಇರುತ್ತಲ್ವಾ, ಅದು ಅಲ್ಲಿ ಒಳಗಡೆ ತಮಟೆ ಹತ್ರನೇ ಹೋಗಿಸ್ಕೊಂಡಾಗ ಕಿವಿಯಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅವಾಗ ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ನೆಕ್ಸ್ಟ್ ಕಾರಣ ಅಂದ್ರೆ ನಾಲ್ಕನೇದು, ಕಿವಿಯಲ್ಲಿ ನೀವು ಕಡ್ಡಿ ಹಾಕೋದು. ಕಿವಿಯಲ್ಲಿ ಕಡ್ಡಿ ಇಲ್ಲ ಇಯರ್ಬಡ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಕಾಟನ್ ಬಡ್ಸ್ ಮತ್ತೆ ಈ ವಸ್ತುಗಳೆಲ್ಲ ಇರುತ್ತೆ, ಕಿವಿ ಒಳಗಡೆ ಹಾಕಿ ಅಲ್ಲಿ ಒಳಗಡೆ ಕಿವಿ ಚರ್ಮಕ್ಕೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಗಾಯ ಆಗೋದ್ರಿಂದ ಆವಾಗ ಇನ್ಫೆಕ್ಷನ್ ಆಗುತ್ತೆ, ಆವಾಗ ಇಯರ್ ಡ್ರಮ್ ಕೂಡ ಒಮ್ಮೊಮ್ಮೆ ನೀವು ಜೋರಾಗಿ ಅದಂದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಕಾರಣಗಳನ್ನ ನೀವೇನಾದ್ರೂ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಇನ್ಫೆಕ್ಷನ್ ಆಗಿ ನೋವು ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಕೆಲವೊಮ್ಮೆ ಕಿವಿಲಿ ಸಮಸ್ಯೆ ಇಲ್ಲ ಅಂದ್ರೂ ನಿಮಗೆ ಕಿವಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದು ನಿಮ್ಮ ಹಲ್ಲು ಇಲ್ಲ ವಿಸ್ಡಮ್ ಟೂತ್ ಇಲ್ಲ ಗಂಟಲಲ್ಲಿ ಇನ್ಫೆಕ್ಷನ್ ಇತ್ತು, ಮತ್ತೆ ನಿಮ್ಮ ಜಾಯ್ ಜಾಯಿಂಟ್ಗಳೆಲ್ಲ ಸಮಸ್ಯೆ ಇದ್ರೂ ಅವಾಗಲೂ ನಿಮಗೆ ಕಿವಿ ಪೇನ್ ರೆಫರ್ ಆಗಿ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅಲ್ಲಿ ಆಗಿರೋ ತೊಂದರೆಯಿಂದ ಕಿವಿಲೂ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಿವಿ ಬಂದಾಗ ನೀವೇ ಕಿವಿ ಡ್ರಾಪ್ಸ್ ಹಾಕೋಕ್ಕಿಂತನೂ ಕಿವಿ ಆಂಟಿಬಯೋಟಿಕ್ಸ್ ಇಲ್ಲಿ ಮಾತ್ರೆ ತಗೊಳ್ಳೋಕ್ಕಿಂತನೂ ನೀವು ಡಾಕ್ಟರ್ನ ಹೋಗಿ ಭೇಟಿಯಾಗಿ ಕಾರಣ ಏನಿದೆ ಅಂತ ಕಂಡುಹಿಡಿದು ಅದಾದ್ಮೇಲೆ ನೀವು ಏನ್ ತೊಂದರೆ ಇದೆ ಅದಕ್ಕೆ ಔಷಧಿ ತಗೋಬಹುದು. ಪದೇ ಪದೇ ಕಿವಿಲಿ ನೀರು ಬರ್ತಿದೆ, ನೋವು ಬರ್ತಿದೆ ಅಂದ್ರೆ, ಕೇಳುವುದು ಕಡಿಮೆ ಆಗ್ತಿದೆ, ಜ್ವರ ಬರ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಹತ್ತಿರದ ಡಾಕ್ಟರ್ಸ್ನ ಹೋಗಿ ಭೇಟಿಯಾಗಬೇಕು. ಅವ್ರು ಚೆಕ್ ಮಾಡಿ ಹೇಳ್ತಾರೆ ಏನ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ನಿಮಗೆ ಕಿವಿ ನೋವು ಬರ್ತಾ ಇದೆ ಅಂದ್ರೆ ನೀವು ಇಯರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಧನ್ಯವಾದ.